ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರುತ್ತಿರುವ ಸಂಪುಟ ವಿಸ್ತರಣೆ ವಿಷಯಕ್ಕೆ ಇಂದು ದೆಹಲಿಯಲ್ಲಿ ಸ್ಪಷ್ಟನೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯ ಸಂದರ್ಭ ಇದೀಗ ಉದ್ಭವಿಸಿಲ್ಲ. ಕೇವಲ ಒಂದು ಸ್ಥಾನ ಮಾತ್ರ ಖಾಲಿ ಇದೆ. ಆ ಒಂದು ಸ್ಥಾನವನ್ನ ತುಂಬುವಂತ ಚರ್ಚೆ ಕೂಡ ಆಗಿಲ್ಲ. ನಾನು ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಸಂಪುಟ ವಿಸ್ತರಣೆ ವಿಷಯದ ಕುರಿತು ಅಲ್ಲ ಎಂದು ಸ್ಪಷ್ಟಪಡಿಸಿದರು. ಅದೇನು ಅಂತಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನೇನಾದ್ರು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಮೊನ್ನೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ತಾವು, ಇದೆಲ್ಲ ಮಾತುಕತೆ ಆಗಿದೆ ಅನ್ನೋದು. ನೋಡಿ, ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಭೇಟಿ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕಳೆದ ವರ್ಷ ನಬಾರ್ಡ್ ಸಾಲವನ್ನ 5,600 ಕೋಟಿ ರೂಪಾಯಿ ಕೊಟ್ಟಿದ್ದರು. ಈ ಬಾರಿ 2,340 ಕೋಟಿ ಕೊಟ್ಟಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 58% ಕಡಿಮೆ ಕೊಟ್ಟಿದ್ದಾರೆ. ಇದರಲ್ಲಿ ಒಟ್ಟು 35 ಲಕ್ಷ ರೈತರಿಗೆ ಸಾಲವನ್ನ ಕೊಡುತ್ತಿದ್ವಿ ಮತ್ತು ಮಹದಾಯಿ, ಭದ್ರಾ ಮೇಲ್ದಂಡೆ ಯೋಜನೆ, ಅನೇಕ ಯೋಜನೆಗಳ ಅನುದಾನ ಬಾಕಿ ಇದೆ. ಅವೆಲ್ಲವನ್ನ ಕೊಡಬೇಕು ಎಂದು ಪ್ರಧಾನಿ ಬಳಿ ಮನವಿ ಮಾಡಿದ್ದೇನೆ ಎಂದರು. ಮುಂದುವರೆದು ಕೇಂದ್ರ ಸಚಿವ ಕುಮಾರಸ್ವಾಮಿ ಬಗ್ಗೆ ಮಾತನಾಡಿ, ಮಣ್ಣಿನ ಮಗ ಎಂದು ಕರೆಸಿಕೊಳ್ಳುವ ಎಚ್ಡಿಕೆ ಮತ್ತು ದೇವೇಗೌಡರು ಕೇಂದ್ರ ಸರ್ಕಾರದ ಬಳಿ ಮಾತನಾಡಿ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಿಕೊಡಬೇಕು ಎಂದು ಎಚ್ಡಿಡಿ ಕುಟುಂಬವನ್ನ ತಿವಿದರು. 25ಕ್ಕೆ 2,340 ಕೋಟಿ ಮಾಡಿದ್ದಾರೆ. 5,600 ಕೋಟಿಯಿಂದ ನಾವು 9,000 ಚಿಲ್ಲರೆ ಕೋಟಿ ಕೇಳಿದ್ದು. ಬಿಕಾಸ್ 35 ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು. 35 ಲಕ್ಷ ರೈತರಿಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದು ಎಂಥದ್ದು ಮಹದಾಯಿ, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ. ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ದಟ್ ಐ ಹ್ಯಾವ್ ಡಿಸ್ಕಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್. ಅವರು ಎಲ್ಲ ನೋಡೋಣ, ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ನಡುವಿನ ತಿಕ್ಕಾಟ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದ್ದಂತೆ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಸೂಚನೆ ಮೇರೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ತರುಣ್ ಚುಗ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಬೆಂಗಳೂರಲ್ಲಿ ಬೀಡು ಬಿಟ್ಟು ಎರಡೂ ಬಣಗಳ ಸಮಸ್ಯೆ ಆಲಿಸಲಿದ್ದಾರೆ. ಒಂದು ಕಡೆ ಯತ್ನಾಳ್ ಬಣ ಈಗಾಗಲೇ ವಕ್ಫ್ ವಿಚಾರದಲ್ಲಿ ಬೀದಿಗಿಳಿದಿದ್ದು, ಇದನ್ನ ವಿಜಯೇಂದ್ರ ಬಣ ವಿರೋಧಿಸುತ್ತಿದೆ. ಎರಡೂ ಬಣದ ನಾಯಕರು ಬಾಯಿಗೆ ಬಂದವರಂತೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಇದೆಲ್ಲದಕ್ಕೆ ವರಿಷ್ಠರು ಫುಲ್ ಪಾಯಿಂಟ್ ಇಡುತ್ತಾರಾ ಎನ್ನುವುದು ಕಾದು ನೋಡಬೇಕಾಗಿದೆ. ಮಹಾರಾಷ್ಟ್ರ ನೂತನ ಮುಖ್ಯಮಂತ್ರಿ ಹೆಸರು ಇಂದು ಘೋಷಣೆಯಾಗಬೇಕಿತ್ತು. ಸಿಎಂ ಹುದ್ದೆ ಘೋಷಣೆಗೂ ಮುನ್ನ ನಡೆಯಬೇಕಿದ್ದ ಮಹಾಮೈತ್ರಿಕೂಟದ ಸಭೆ ಏಕಾಏಕಿ ರದ್ದಾಗಿದೆ. ಮುಂದಿನ 2 ದಿನಗಳ ಕಾಲ ಸಭೆ ನಡೆಯೋದಿಲ್ಲ ಅಂತ ಹೇಳಲಾಗ್ತಿದೆ. ಸಭೆಯ ರದ್ದಿಗೆ ಯಾವುದೇ ಕಾರಣ ತಿಳಿದು ಬಂದಿಲ್ಲ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನನ್ನು ಮೊದಲು ಆಯ್ಕೆ ಮಾಡಲಾಗುವುದು ಅಂತ ಮೂಲಗಳು ತಿಳಿಸಿವೆ. ಆನಂತರ ಮಹಾಮೈತ್ರಿಕೂಟ ಸಭೆ ಪ್ರಾರಂಭವಾಗಬಹುದು ಎನ್ನಲಾಗ್ತಿದೆ. ಸಭೆ ರದ್ದಾಗ್ತಾ ಇದ್ದಂತೆ ಅತ್ತ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಸತಾರದತ್ತ ಹೆಜ್ಜೆ ಹಾಕಿದ್ರು. ಐಪಿಎಲ್ ಹರಾಜಿನಲ್ಲಿ ಆರ್ಸಿಬಿ ಕೆಎಲ್ ರಾಹುಲ್ ಸಹಿತ ಕರ್ನಾಟಕದ ಪ್ರಮುಖ ಕ್ರಿಕೆಟಿಗರನ್ನ ಕಡೆಗಣಿಸಿದ ವಿಚಾರ ಮತ್ತು ಹಿಂದಿ ಭಾಷೆಯಲ್ಲಿ ಇನ್ಸ್ಟಾಗ್ರಾಂ ಮತ್ತು ಎಕ್ಸ್ ಖಾತೆಯನ್ನು ತೆರೆದು ಕನ್ನಡದಲ್ಲಿ ಯಾವುದೇ ಖಾತೆ ತೆಗೆಯದೆ ಹಿಂದಿ ಹೇರಿಕೆಗೆ ಮುಂದಾಗಿರೋದು ಕನ್ನಡಿಗರನ್ನ ಕೆರಳಿಸಿದೆ. ಬೆಂಗಳೂರು ಎಂದರೆ ಕನ್ನಡದ ಸಂಸ್ಕೃತಿ ಮತ್ತು ಭಾಷೆ. ಹೀಗಾಗಿ ಆರ್ಸಿಬಿ ತಂಡ ಸ್ಥಳೀಯ ಭಾಷೆಯನ್ನ ಬಳಸಬೇಕು, ಅದು ಬಿಟ್ಟು ಹಿಂದಿ ಹೇರಿಕೆ ಮಾಡೋದಲ್ಲ. ತಕ್ಷಣ ಈ ಖಾತೆಯನ್ನು ಅಳಿಸಿ ಹಾಕದಿದ್ರೆ ಬೆಂಗಳೂರಿನಲ್ಲಿ ಪಂದ್ಯ ಆಡದಂತೆ ಪ್ರತಿಭಟನೆ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣಗೊಳ್ಳಬಹುದು ಅಂತ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿವೆ. ಇದೇ ವಿಚಾರವಾಗಿ ರಾಜ್ಯ ಸರ್ಕಾರ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಮುಂದಾಗಿದೆ. ನಟಿ ರಮ್ಯಾ ಈಗ ಚಿತ್ರರಂಗದಲ್ಲಿ ಅಷ್ಟಾಗಿ ಸಕ್ರಿಯರಾಗಿಲ್ಲ. ಚಿತ್ರಗಳಲ್ಲಿ ರಮ್ಯಾ ನಟಿಸ್ತಾ ಇಲ್ಲ ಆದ್ರೂ ಕೂಡ ಆಗಾಗ ಸುದ್ದಿಯಲ್ಲಿರ್ತಾರೆ. ಈಗಲೂ ಕೂಡ ರಮ್ಯಾ ಸುದ್ದಿಯಲ್ಲಿದ್ದಾರೆ. ಅವರ ಕೆಲವು ಫೋಟೋಗಳು ವೈರಲ್ ಆಗ್ತಿವೆ. ರಮ್ಯಾ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ತಮ್ಮ ಹುಟ್ಟುಹಬ್ಬವನ್ನ ಕೀನ್ಯಾದಲ್ಲಿ ಅವರು ಆಚರಿಸಿಕೊಂಡಿದ್ದಾರೆ. ಕೀನ್ಯಾದ ಮಸಾಯಿ ಮಾರಾ ರಾಷ್ಟ್ರೀಯ ಮೀಸಲು ಭಾಗದಲ್ಲಿ ಆಚರಣೆ ಮಾಡಿದ್ದಾರೆ. ತಮ್ಮ ಗೆಳೆಯರ ಜೊತೆ ಸುತ್ತಾಡ್ತಾ ಇದ್ದಾರೆ. ವೈರಲ್ ಆಗಿವೆ ಫೋಟೋಗಳು.
ರಮ್ಯಾ ಹಂಚಿಕೊಂಡಿರುವಂತಹ ಫೋಟೋಗಳು ಇವೆಲ್ಲ ಅಂತೂ ಕೂಡ ಗಮನಿಸಬಹುದು. ಬದಲಾಗಿ ರಮ್ಯಾ ಅವರ ಆಪ್ತ ವಲಯದಲ್ಲಿರುವ ಸಂಜೀವ್ ಮೋಹನ್ ಎನ್ನುವವರು ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಶೇರ್ ಮಾಡಿದ್ದಾರೆ. ಈ ಫೋಟೋಗಳು ಸದ್ಯ ವೈರಲ್ ಆಗ್ತಾ ಇದ್ದು, ಇವರು ಯಾರು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ.